ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸ್ಯಾಂಡಲ್ವುಡ್ ಸಿನಿಮಾ ನಟ ನಿರ್ಮಾಪಕರ ಮೇಲೆ ಐಟಿ ದಾಳಿಯ ಬಗ್ಗೆ ನಟ ಸುದೀಪ್ ಬಿಗ್ ಬಾಸ್ ಮನೆಯಲ್ಲೂ ಮಾತನಾಡಿದ್ದು, ಐಟಿ ದಾಳಿಯ ವೇಳೆ ಮನೆಯಲ್ಲೇ ಇದ್ದ ಅನುಭವದ ಬಗ್ಗೆ ಮಾತನಾಡಿ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಕನ್ನಡ ಸಿನಿಮಾ ಉದ್ಯಮದ ಪಾಲಿಗೆ ಕರಾಳ ದಿನವಾಗಿದ್ದ ಗುರುವಾರದಂದು ನಟರಾದ ಸುದೀಪ್, ಯಶ್, ಶಿವರಾಜ್‌ಕುಮಾರ್, ಪುನೀತ್ ರಾಜ್‌ಕುಮಾರ್ ಹಾಗೂ ನಿರ್ಮಾಪಕರಾದ ಜಯಣ್ಣ, ವಿಜಯ್ ಕಿರಗಂದೂರು, ಮನೋಹರ್ ಅವರ ಮನೆ ಮೇಲೆ ಐಟಿ ದಾಳಿ ನಡೆದಿತ್ತು. ಇದರ ಪರಿಣಾಮವಾಗಿ 3 ದಿನಗಳ ಕಾಲ ನಟ, ನಿರ್ಮಾಪಕರು ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಐಟಿ ದಾಳಿಯ ಪರಿಣಾಮ ನಟ ಸುದೀಪ್ ಅವರು ಶೂಟಿಂಗ್ನಿಂದ ಅರ್ಧದಲ್ಲೇ ಮನೆಗೆ ವಾಪಸ್ ಬಂದಿದ್ರು. ಅಲ್ಲದೆ ಐಟಿ ದಾಳಿ ಬಹುಬೇಗ ಮುಗಿಯದ ಕಾರಣ ಬಿಗ್ ಬಾಸ್ ಮನೆಯ ಚಿತ್ರೀಕರಣಕ್ಕೆ ಅವಕಾಶ ಲಭಿಸುತ್ತಾ ಎಂಬ ಅನುಮಾನವೂ ಮೂಡಿತ್ತು. ಆದರೆ ಅಂತಿಮವಾಗಿ ಐಟಿ ದಾಳಿ ಮುಗಿದ ಕಾರಣ ಬಿಗ್ ಬಾಸ್ ವಾರದ ಕತೆ ಹೇಳಲು ಸುದೀಪ್ ಹಾಜರಾಗಿದ್ರು. ಸುದೀಪ್ ಅವರು ನಗು ನಗುತ್ತಲೇ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರು. ಇನ್ನು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳನ್ನು ಸ್ವಾಗತ ಮಾಡಿ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದ ಸ್ಪರ್ಧಿ ಮುರಳಿ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ರು. ಈ ವೇಳೆ ಐಟಿ ದಾಳಿ ಬಗ್ಗೆ ಮಾಹಿತಿ ಇಲ್ಲದ ಮುರಳಿ ಅವರು 30 ಕೋಟಿ ರು ವೆಚ್ಚ ಬಿಗ್ ಬಾಸ್ ಮನೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನ್ನ ಜೀವನದ ಬಹುದೊಡ್ಡ ಸಂಗತಿ ಎಂದು ಪದೇ ಪದೇ ಹೇಳಿದ್ರು. ಮುರಳಿ ಅವರ ಈ ಮಾತಿಗೆ ನಗುತ್ತಲೇ ಪ್ರತಿಕ್ರಿಯೆ ನೀಡಿದ ಸುದೀಪ್, ಪದೇ 30 ಕೋಟಿ ರು ಎಂದು ಹೇಳ್ಬೇಡಿ. ನಿನ್ನೆ ತಾನೇ ಮನೆಗೆ ಯಾರೋ ಒಬ್ರು ಬಂದು ಹೋದ್ರು. ಪಾಪ ಮತ್ತೆ ಅವರು ಬಿಗ್ ಬಾಸ್ ಮನೆಗೆ ಬಂದು ಬಿಟ್ರೆ ಕಷ್ಟ ಎಂದು ಹೇಳಿದ್ರು. ಸುದೀಪ್ ಅವರ ಈ ಮಾತು ಕೇಳುತ್ತಲೇ ಕಾರ್ಯಕ್ರಮದಲ್ಲಿದ್ದ ಎಲ್ಲರೂ ನಗುವನ್ನ ತಡೆಯಲಾಗದೆ ಸಂತಸ ಪಟ್ರೆ, ಇತ್ತ ಸುದೀಪ್ ಏನ್ ಹೇಳ್ತಿದ್ದಾರೆ ಎಂದು ತಿಳಿಯದೆ ಪ್ರಶ್ನೆ ಮಾಡುತ್ತಲೇ ಇದ್ರು. ಒಟ್ನಲ್ಲಿ ಅದೇನೇ ಆಗಲಿ ಬಿಗ್ ಬಾಸ್ ವೇದಿಕೆ ಮೇಲೆ ಐಟಿ ದಾಳಿಯ ಚಮಕನ್ನ ತಮ್ಮ ನಗೆ ಚಟಾಕಿಯ ಮೂಲಕ ಹರಿಸಿದ್ದಾರೆ ಸುದೀಪ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.